ಹಲೋ ಮೈ ಡಿಯರ್ ಸಿಸ್ಟರ್, ಈ ವಿಡಿಯೋ ಬಂದು ಎ ಫಾರ್ ಅಡ್ಜಸ್ಟ್ಮೆಂಟ್ ವಿತ್ ಅವೇರ್ನೆಸ್. ಅಡ್ಜಸ್ಟ್ ಅಂತ ಬಂದ ತಕ್ಷಣ ನಾವು ಬ್ಲೈಂಡಾಗಿ ಅಡ್ಜಸ್ಟ್ ಆಗೋ ಅವಶ್ಯಕತೆ ಇಲ್ಲ. ಯಾವುದೇ ಸಿಚುವೇಶನ್ ಆಗಲಿ ನಾವು ಕಾಮಾಗಿ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿ ನಮ್ಮ ತಿಳುವಳಿಕೆಯಿಂದ ಆ ಮೂಮೆಂಟಲ್ಲಿ ಯಾವ ಥರ ನಮ್ಮ ಸೆಲ್ಫ್ ಲಾಸ್ ಆಗ್ದಿರಾ ಪೀಸ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನಾವು ತಿಳ್ಕೊಬೇಕು. ಇದಕ್ಕೆ ನಾನು ಕಿಚನ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಆಗ್ತಾನೆ ಮನೆಗೆ ಎಂಟ್ರಿ ಆಗಿರ್ತೀರ, ನಿಮ್ಮ ವೇನಲ್ಲಿ ನಿಮಗೆ ವೆಜಿಟೇಬಲ್ಸ್ನ ಕಟ್ ಮಾಡ್ತಿರ್ತೀರ. ನಿಮ್ಮ ಅತ್ತೆಯವರು ಬಂದು ವೆಜಿಟೇಬಲ್ಸ್ ಈ ಥರ ಅಲ್ಲಮ್ಮ ಕಟ್ ಮಾಡೋದು, ಈ ಥರ ಕಟ್ ಮಾಡೋದು ಅಂತ ಹೇಳ್ತಾರೆ. ಸೊ ಆ ಮೂಮೆಂಟಿಗೆ ಅವ್ರ ಮಾತನ್ನ ಕೇಳಿ. ಓಕೆ ಸರಿನಮ್ಮ, ನೀವು ಹೇಳಿದ ರೀತಿನೇ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿ. ಸೊ ಆ ನಂತರ ಅವ್ರ ಫ್ರೀ ಟೈಮ್ ನೋಡಿಕೊಂಡು ನಿಮ್ಮ ಮೆಥಡು ಸರಿ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಮಾತ್ರ ಅವ್ರ ಹತ್ರ ಹೋಗಿ, ಅಮ್ಮ ನನಗೆ ವೆಜಿಟೇಬಲ್ಸ್ ಈ ಥರ ಕಟ್ ಮಾಡಿದ್ರೆ ನನಗೆ ಈ ಥರ ಟೈಮ್ ಸೇವ್ ಆಗುತ್ತೆ, ಸೊ ನನಗೆ ಈ ಥರ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ, ಸೊ ಹಾಗಾಗಿ ನಾನು ಆ ಥರ ವೆಜಿಟೇಬಲ್ಸ್ ಕಟ್ ಮಾಡ್ತಿದ್ದಮ್ಮ ಅಂತ ಹೇಳಿ. ಸೊ ಅವ್ರಿಗೆ ನೀವು ಮಾಡೋ ಮೆಥಡು ಸರಿ ಅನಿಸುತ್ತೆ. ಆಗ ನಿಮ್ಮ ಅವರ ಮಧ್ಯೆ ಒಂದು ಪೀಸ್ನ ನೀವು ಕ್ರಿಯೇಟ್ ಮಾಡ್ತೀರ. ನಿಮ್ಮ ಅವರ ಬಾಂಡಿಂಗ್ ಹಾಗೆ ಚೆನ್ನಾಗಿರುತ್ತೆ. ಹಾಗೆ ನನ್ನ ನೆಕ್ಸ್ಟ್ ವಿಡಿಯೋ ಬಂದು ಬಿ ಫಾರ್ ಬೌಂಡ್ರೀಸ್ ವಿತ್ ರೆಸ್ಪೆಕ್ಟ್ ಅನ್ನೋದನ್ನು ವಿತ್ ಎಕ್ಸಾಂಪಲ್ ಜೊತೆ ತಿಳಿಸ್ಕೊಡ್ತೀನಿ. ಹಾಗೆ ಇದೇ ಥರ ನಿಮಗೆ ಮೋರ್ ಪೀಸ್ಫುಲ್ ಟಿಪ್ಸ್ ಬೇಕು ಅಂತಂದರೆ ನನ್ನ ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆಗಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟು